ನಮ್ ನರಸಿಂಹರಾಜ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಬಾ ನೋಡಿ ನರಸಿಂಹರಾಜು ಅಂತ ನಾನು ಹೇಳಿ ಸರ್. ಮಾತಾಡೋ ಒಂದೇ ಸಮಯ. ಹಲೋ ಅಣ್ಣ. ಹಲೋ ಹಲೋ ಹೇಳ್ರಿ. ಹಲೋ ಅಂಕಲ್, ನಾವು ಹೇಳ್ರಿ. ಅದು ನಾಯಿ ಮರಿ ಹಾ ಬೇರೆ, ಹಾ ಅದು ಹೆಣ್ಣಾಯಿ ಮರಿ ಗಂಡು ಕೊಡ್ಸಿದೀವಲ್ಲ ನಾಯಿ ಮರಿಗೆ, ಹಾ ಅದ್ರ ತರ ಬರುತ್ತೆ, ಅವ್ರ ಅಪ್ಪನ ತರ. ಹಾ ಅದನ್ನ ಅದಕ್ಕೆ ಹೇಳ್ತಾ ಇದೀವಿ. ಇದು ನನ್ನ ನಾಯಿ ಅಲ್ಲ, ನಾನು ಹಾ ನನ್ನ ನಾಯಿ ಅಲ್ಲ, ನರಸಿಂಹರಾಜು. ಇದು ನಾಯಿ ನರಿ ಮಾಡ್ರಿ. ಅದು ಹೇಳೋ, ಮಾತಾಡೋ. ಹಲೋ, ಹಲೋ. ಅದು ಅವ್ರ ಅಮ್ಮ ಐತಲ್ಲ, ಹಾ ಅದು ಒಂದ್ ಕಲರ್ ಇದೆ. ಆಮೇಲೆ ಮರಿ ಈಗ ಹಾಕೈತಲ್ಲ, 15 ದಿವಸ ಆಗೈತೆ, 28 ದಿವಸ ಆಗೈತಲ್ವನ, 28 ದಿವಸ ಆಗೈತಲ್ಲ. 28 ದಿವಸ ಆಗೈತೆ. ಅದು ಒಂದು ಹೆಣ್ಣು 3 ಗಂಡು ಹಾಕಿತ್ತು. ಅದ್ರಾಗೆ ಒಂದ್ ಹೆಣ್ಣು ಗಂಡು ಹಿಡ್ಕೊಂಡೋಗ್ಬಿಡಿ, 2 ಗಂಡವೇ. ನೀವು ಬಂದು ನೋಡೋಣ, ಕ್ರಾಸಿಂಗ್ ಮಾಡ್ಬೋದೇನೋ ಅದಕ್ಕೆ ನಾವೇನೆ. ಇಲ್ಲ, ನಾನು ಡಾಕ್ಟರ್ ಅಲ್ಲ. ನಾನು ಅಲ್ಲಣು, ನೀನು ಕ್ರಾಸಿಂಗ್ ಮಾಡ್ತೀಯ ನಾಯಿಗೆ? ಏನು ಅಣ್ಣ, ಈಚೆಗನ ಕರೆಕ್ಟಾಗಿ ಬಂದು ಮಾತಾಡೋಣ ಮನೆಯಿಂದ. ಅದೆಲ್ಲ ಹಂದಿ ಕೂಡ, ಯಾವ ಹಂದಿ ಕೂಡ ಇದ್ದೇಣ? ಸಿಗುತ್ತೆ ಬುಗುನಹಳ್ಳಿ, ಬಳ್ಳಾಪುರ. ಇಲ್ಲೇ ಅಣ್ಣ, ನಾನು ನಿಮ್ಮೂರ್ ಕ್ರಾಸ್ ಎಲ್ಲ ಕೇಳ್ತಿರೋದು. ಆ ಹೆಣ್ಣಾಯಿ ಮರಿಗೆ ಹತ್ತುತ್ತೀಯ ಅಂತ. ಹೆಣ್ಣಾಯಿ ಮರಿಗೆ ನೀನ್ ಹತ್ತುತ್ತೀಯ ಅಂತ. ಹೆಣ್ಣಾಯಿ ಮರಿಗೆ ನೀನ್ ಹತ್ತುತ್ತೀಯ ಮಕ್ಳು ಮಾಡಕ್ಕೆ, ಮರಿ ಮಾಡಕ್ಕೆ? ಓಯ್, ನಿಮ್ಮ ಮತ್ತು ತಾಯಿನಾಗ ಕೊಡ್ತ ನನ್ನ ಮಕ್ಕಳ ನಿಮ್ಮ ಅಮ್ಮ ನಾಯ್ಕ ಏನ್ ಮಾಡ್ಕೊಂಡ್ರ? ನಿಮ್ಮ ತಾಯಿನಾಗ ನಿಮ್ಮ ಅಮ್ಮನ ಹಾಕ್ಯಾದಾರ. ನಿಮ್ಮ ಅಮ್ಮ ನಾಯ್ಕ ನಾನು. ಹಲೋ, ತಾಯಿನ ಹಾಕ್ಯಾದಾರ. ಅಣ್ಣ, ನಿಮ್ಮ ಅಮ್ಮನ್ ಎಷ್ಟು ಜನ ಹುಟ್ಟಿದ ನನ್ನ ಮಕ್ಕಳು ನೀವು? ನಾಯ್ಕ ಏನ್ ಮಾಡ್ಕೊಂಡ್ರ? ಯಾರ ಬೈತೈತೆ, ತಗೊಳ್ಳಿ ಹೇಳು. ಅಣ್ಣ ಅಣ್ಣ, ಹಲೋ, ಜರ್ಮನ್ ಸಪಾಡ್ ಐತಲ್ಲ, ಹಾ, ಅದು ಒಂದ್ ಹೆಣ್ಣು 3 ಗಂಡಾಗಿತ್ತು. ಒಂದ್ ಹೆಣ್ಣು 1 ಗಂಡು ಹಿಡ್ಕೊಂಡೋದ್ರು. ಈಗ ತಿರ್ಗಾ ಕ್ರಾಸಿಂಗ್ ಮಾಡ್ಬೇಕು. ಅದಕ್ಕೆ ನೀನ್ ಹತ್ತುತ್ತೀಯ ಅದಕ್ಕೆ ಅಂತ ಕೇಳ್ತಿದೀವಿ. ನನ್ನ ಮಕ್ಕಳ ನಾಯಿ ಎಲ್ಲಿದ್ದೀರ ನೀವು? ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ. ಮಾತಾಡು. ಚಿನ್ನ ಬಾಳಲ್ಲಿ ಈ ರಾತ್ರಿ ಬರದು ಇನ್ನೆಂದು ಕನಸೆಲ್ಲ ಮನಸಾಗಿದೆ. ಏಕೆ ಈ ಕೋಪ ಮನದಲ್ಲಿ ಬಾ ಬೇಗ ಎಂದು. ಓ ಮಂಚ ನಮ್ಮದಾಗಿದೆ. ಚಿನ್ನ ಬಾಳಲ್ಲಿ ಇನ್ನು ಮುಂದಕ್ಕೆ ಹೆಂಗ ಇಷ್ಟ ಎಣ್ಣೆ ಮುಂದಕ್ಕೆ ಹೆಂಗಲ್ಲ ನಿಂಬಡಿ ಹೇಳಕ್ಕೆ ಮಗ. ಮಗ ಯಾರು ಹೇಳಕ್ ಬಂದ್ರಿ? ಚಿನ್ನ ಬಾಳಲ್ಲಿ. ಹಲೋ ಸಿಂಹ, ಓ ಏನ್ಕಿ ಹಾಡು ಹೇಳಿದ್ದು ನೀನು? ಅವಾಗಲೇ ಕರೆಕ್ಟಾಗಿ ಮಾತಾಡು, ಕರೆಕ್ಟಾಗಿ ಹೇಳು. ಇಲ್ಲ ನಾನು ನಮ್ಮ ತಾಯಣೆಗೋನು ನೋಡಿ ನನ್ನ ಮಗನ ಕೈಯಲ್ಲಿ ಕಂಪ್ಲೇಂಟ್ ಕೊಡಿಸ್ತೀನಿ ನಿನಗೆ. ಪೈಪ್ ಆಗದೇನು ಒಂದಲ್ಲ, ಪೈಪ್ ಇಕ್ಕೊಂಡು ಮಾಡಿಸ್ಕೊ ಅಂತದಲ್ಲ. ಅದೇನು ಕರೆಕ್ಟಾಗಿ ಹೇಳು ಸಿಂಹ. ನನ್ನೇನು 3 ಬಿಟ್ಟು ಕೂತ್ಕೊಂಡಿರೋ ಸುಳ್ಳು ಅನ್ಕೊಂಡಿದ್ಯಾ? ನನ್ನ ಬಾತ್ರೂಮ್ಗೆ, ಆಮೇಲೆ ಸ್ನಾನದ ರೂಮ್ಗೆ ನಮ್ಮ ಪೈಪ್ ಅಂಗಡಿ ಇದ್ರೆ ಪೈಪ್ ತಾಣಂಗಿದ್ರೆ ತಾಡ್ರಿ. ಏನೇನು? ನಮ್ ಬಾತ್ರೂಮ್ಗೆ, ಆಮೇಲೆ ಇದು ಸ್ನಾನದ ರೂಮ್ಗೆ, ಅಡಿಗೆ ರೂಮ್ಗೆ ಪೈಪ್ ನಮ್ದು 1 ಇಂಚಿಂದ 1.5 ಇಂಚ್ 2 ಇಂಚಿನ ಪೈಪ್ ಐತೆ. ತಾಣಂಗಿದ್ರೆ ನಮ್ದು ಅಂಗಡಿ ಐತಿ ಮಂಡಿಪೇಟೆ ತುಮಕೂರಲ್ಲಿ. ನೀನು ಅದೆಲ್ಲ ಹೇಳಿದ್ ನೀನು. ನಮ್ಮ ಹುಡುಗ ಏನೋ ವಿಡಿಯೋ ಕಳಿಸಿದ್ದಾದ್ರೆ ಪೈಪ್ ಇಕ್ಕೊಂಡು ಮಾಡ್ಕೊಂತ ಆ ಥರ ಮಾಡಿಸ್ಕೊ, ನನಗೆ ಫೋನ್ ಮಾಡಬೇಡ ಅಂತ. ನಾನು ಅಂತ 3 ಬಿಟ್ಟು ಸುಳ್ಳೇನು ಅನ್ಕೊಂಡಿದ್ದೀನೋ ಸಿಂಹ? ನೋಡ್ತೀಯ ನನ್ನ ಮಗನ ಕೈಲಿ ತಿರ್ಗಾ ನಮ್ಮ ತಾಯಿಗೆ ಇವ್ನು ಯಾರೋ ಫೋನ್ ಮಾಡಿ ಟಾರ್ಚರ್ ಕೊಡ್ತಾ ಇದ್ದೇನೆ ಬಾ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರೆ ಕಂಪ್ಲೇಂಟ್ ಕೊಡಿಸಿ ನಿಂಗೆ ಏನು ಮಾಡ್ತೀನಿ ನೋಡ್ತೀಯಾ? ಕರೆಕ್ಟಾಗಿ ಮಾತಾಡಬೇಕು. ಯಾವುದೇ ಹೆಣ್ಣಿನ ಬಗ್ಗೆ ಒಂದು ಮಾತಾಡ್ಬೇಕಾದ್ರು ಸಿಂಹ ಕ್ಲೀನಾಗಿ ಮಾತಾಡಬೇಕು. ಯಾವುದೇ ನಾನು ಹೇಳೋದು ಕೇಳಿಸ್ಕೊ. ಯಾವುದೇ ಹೆಣ್ಣು 3 ಬಿಟ್ಟು ಕೂತ್ಕೊಳ್ಳಲ್ಲ, ಗೊತ್ತೈತೆ? ಎಲ್ಲರೂ ಒಂದೇ ತಕ್ಕಲಿಲಿ ತೂಕ ಮಾಡಬೇಡ. ನಾನೇನು ನಿನ್ನ ಹತ್ರ ದುಡ್ಡು ಕಾಸು ಇಸ್ಕೊಂತಿದ್ದೀನ? ಇಲ್ಲ ಮೇಡಮ್ ಅನ್ಬೇಡ.
ಹ್ಮ್ ಏನಂತಿದ್ಯ ಹೇಳು ಫಸ್ಟಿಂದ. ಚಿನ್ನ ಬಾಳಲ್ಲಿ ಏಯ್! ಹ್ಮ್? ಪಾರು ಪಾರ್ವತಿ ಪಾರು. ಪಾರ್ವತಿ ಪಾರ್ವತಿ. ಪಾರ್ವತಿ ಅದು ಏಕವಚನ ಆಗುತ್ತೆ ಅಕ್ಕ. ಗಂಡ ಹೆಂಡತಿ ಅಂದ್ಮೇಲೆ ಏಕವಚನದಲ್ಲೇ ಮಾತಾಡಬೇಕು. ಇಲ್ಲ ನಮ್ ಗಂಡ ಹೆಂಡತಿ ಅಲ್ಲ ನಾನು. ಹ? ನಾನು ಬೇರೆ ಪರಸ್ತ್ರೀಯರನ್ನು ಕಣ್ಣೆತ್ತಿಯೂ ಸಹ ಏಯ್, ನೋಡುವುದಿಲ್ಲ. ನೋಡು ಪರಸ್ತ್ರೀಯನ್ನು ಮುಚ್ಚ ಬಾಯಿಲೆ ಲೋಪ ಸುಳೆ ಮಗನೆ. ಕಣ್ಣೆತ್ತಿಯೂ ಸಹ ನೋಡುವುದಿಲ್ಲ ಅಕ್ಕ. ಕುಂತಿದ್ಯಲ್ಲ ಅಲ್ಲೆಲ್ಲ ಸುಳ್ಳು ಅಂತ ಹಾ ಚೆನ್ನಾಗಿಲ್ಲ. ಕೊಡು. ಹಲೋ ಸಮಯ ಏನು ನೀನು ಯಾರನ್ನ ಫೋನ್ ಮಾಡ್ತಾ ಇರ್ತೀಯ? ಸಕ್ಕರೆ ಬಾಯಿ ಬಿಡಕ್ ಆಗ್ತಿಲ್ಲ ಅಷ್ಟೇ. ಹೇಳ್ಬೇಕು ನಾನಣ್ಣ ಬೈರೇಗೌಡ್ರು. ವೈರೇಗೌಡ್ರು ಹ್ಮ್ ವೈರೇಗೌಡ್ರು ಹ್ಮ್ ಬೇಲಿ ಹಣ್ಣಾರ ಬೇಲಿ ಹಣ್ಣು ಅಂದ್ರೆ ನೋಡ್ರಿ ಇದು ಆಗ್ಲೇ ಯಾರೋ ಬೇಲೆಗೌಡ್ರು ಎಂತಾರ ಮಾಡಿದ್ರು ಅಲ್ಲಿ ಮಂಜಣ್ಣರ ಅಂಗಡಿತಾವ. ಇದೆಂತ ಊಟ ಆದ್ಮೇಲೆ ಅದೇನು ಕೊಡ್ತಾರಲ್ಲ ಅದೇನು ಇದು ಮದುವೆ ರಾಮ ಮಕ್ಕಳಕ್ಕೆ ಮಂಜಣ್ಣರು ಆಮೇಲೆ ಇವರು ಏನಂತಾರ ಶೆಟ್ರು ಬೇಕಾಯ್ತು ಅಂತ ಯಾರು ಗುಲಾಬ್ ಸಿಕ್ಕು ನನ್ನ ಮಗ ಈಗ ಅವ್ರಿಗೆ ಸೌಂಡ್ ಕೊಡುವಂತ ಸೌಂಡ್ ಕೊಟ್ಟು ಕೇಳಿಕೊಂಡು ಏನ್ ನೀವು ದೊಡ್ಡ ಶ್ರೀಮಂತರ ಕಂಡಂಗ್ ಕಾಣ್ತಾರೆ, ಹಿಂಗೆ ಇಂಥವ್ರೆಲ್ಲ ಮಾಡ್ತಾರೆ ಅಂತ ಆವಯ್ಯ ಶ್ರೀಮಂತರ ಪಾಮಂತ್ರ ಬೆಲೆ ನೆಲ್ತಾರ ಅಂತ ಹೇಳಿ ಸ್ವಾಮಿ ಅಂದ್ರೆ ನಾವ್ ಮಾತಾಡಲ್ಲ ಕೇಳ್ರಿ ಅಂತ ಅಂದ್ರ ಹಲೋ ಅಣ್ಣ. ಸ್ವಾಮಿ ಮತ್ತೆ ನಾನು ಈ ಕಡೆ ಇವರು ತಾಂಬೂಲ್ದಾರ್ ಮಾಡಿದ್ರು. ಏನೋ ತುಂಬಾ ಖುಷಿಯಾಗಿದ್ರಿ, ನಾನ್ ತೊಂದ್ರೆ ಮಾಡಿದ್ನ ಫೋನ್ ಮಾಡಿ. ಹಾ ಇಲ್ಲ ನಾವು ಇಲ್ಲಿ ಕುಂತಿದ್ದೀವಿ, ಈಗ ಬಂದ್ರೆ ಒಂದನು ಕಟ್ಟೆ ಟೀ ಕುಡಿಯೋಣಂತ ಟೀ ಕೊಟ್ಟೆ ಸಕ್ಕರೆ ಕುಡಿದಿರ ಟೀಗೆ. ಅಲ್ಲ ಮಾತುಕತೆಯಲ್ಲಿ ಏನೋ ತೊಡಗಿದ್ರ ತೊಂದ್ರೆ ಆಯ್ತಣ್ಣ? ಏನಿಲ್ಲ, ನೀವು ಅದನ್ನೇ ಎಳಿಬೇಕಿಲ್ಲ ನಮ್ಮ ನಾವು ಈಗ ಬಂದು. ಅದೇ ಅಣ್ಣ ಫ್ಯಾಕ್ಟ್ರಿ ಒಳಗೆ ಹಾ ಈ ಕಾರೆ ಹಣ್ಣು ಮಾಡಿದ್ವಲ್ಲ ಫ್ಯಾಕ್ಟ್ರಿ ಒಳಗೆ. ಆಯನ್ ಫ್ಯಾಕ್ಟ್ರಿ ಆಯನ್ ಫ್ಯಾಕ್ಟ್ರಿ ಅಲ್ಲ ಕಾರೆ ಹಣ್ಣು ಗೊತ್ತಾಯ್ತು ಈ ಕರೆಕಲ್ಲು ಆಮೇಲೆ ಇದು ಕಾಡೊಳಗೆ ಬಿಡ್ತಾವಲ್ಲ ಕಾರೇನು. ಕಾರೆ ಹಣ್ಣು ಹಾ ಅದೊಂದ್ 5 ಕೆಜಿ ತಗೊಂಬತ್ತೀರಾ? ಈ ಆಯ್ತು ಪೂಜೆ ಬಂತಲ್ಲ, ಅಲ್ಲ ನೀವು ಇದೇನ್ ನಾವು ಇದಕ್ಕೆ ಹೋಗಿ ಕೇಳ್ರಿ ನೋಡೋಣ ಸಿಗ್ತವನ. ಯಾವ್ದಕ್ಕಣ? ಚಂದ್ರಶೆಟ್ಟಿ ಅಂಗಡಿ ಅಂತಾನ ಗುಂಪು. ಯಾವ ನಿಮ್ದು? ಯಾವೂರು? ಬೈಂದ್ರಳ್ಳಿ. ಇದು ತುಮಕೂರಾಗೆ ಚಂದ್ರಶೆಟ್ಟಿ ಅಂಗಡಿ ಅಂತ ಐತೆ. ಗುಂಪಿ ಸರ್ಕಲ್ ಅಂತ ಕೇಳ್ರಿ, ಹೊಡೆದ ಅಂಗಡಿ ಇರ್ತಾವ. ಏನ್ ಅಂಗಡಿ ಹೇಳ್ರಿ? ಚಂದ್ರಶೆಟ್ಟಿ. ಅದನ್ನೇ ಅವ್ರೇ ಕೊಟ್ಟಿ ನರಸಿಂಹ ಫೋನ್ ಮಾಡ್ರಿ ಕಳಿಸ್ಕೊಡ್ತಾರೆ ಅಂತ. ಅವರು ಯಾರು ನಂಬರ್ ನಿಮ್ದೇ ಕೊಟ್ಟಿದ್ರು. ನಿಮ್ದು ಅಂಗಡಿ ಇತ್ತಂತಲ್ಲ? ನಮ್ದು ಅಂಗಡಿ ಇಲ್ಲ, ಅದು ಚಂದ್ರಶೆಟ್ಟಿ ಬೀಡಿ ಅಂಗಡಿ ಮಾಡೋದು ಅಂಗಡಿ. ಹೂ ಅಣ್ಣ, ನರಸಿಂಹನಾಗ್ಲಿ ಸಂತೋಷ. ಅಲ್ಲಣ್ಣ ಅವ್ರು ಯಾರು ನಂಜಪ್ಪ ಅಂತ ಅನ್ನೋರು ಕೊಟ್ರು, ನರಸಿಂಹರಾಜು ಅನ್ನೋರ್ಗೆ ಫೋನ್ ಮಾಡ್ರಿ. ನಮ್ಗೇನ್ ಗೊತ್ತಣ್ಣ, ಈಗ ಯುಗಾದಿ ಹಬ್ಬ ಬಂತಲ್ಲ, ಯುಗಾದಿ ಹಬ್ಬಕ್ಕೆ ಇಲ್ಲಿ ವರ್ಕರ್ಸ್ಗಳಿಗೆಲ್ಲ ತಾಂಬೂಲ ಕೊಡ್ಬೇಕಾಯ್ತು. ಕಾರೆ ಹಣ್ಣು ಇದು ಕಾರೆ ಹಣ್ಣು ಬೇಡ ಯಾವಾಗ ಕೊಟ್ರ? ಯಾವ ಟೈಮಾಗ? ಕಾರಪ್ಪ ಬರ್ತಲ್ಲ, ಬಸವನಪ್ಪ ಕಾರಪ್ಪ. ಆ ಟೈಮಾಗ ಯುಗಾದಿ ಟೈಮಾಗ ಬರೋದು ಕಾರಪ್ಪ ಟೈಮಾಗ. ಹೂಣ, ನಾನು ಯುಗಾದಿ ಹಬ್ಬಕ್ಕೆ ಈಗಲೇ ನಿಮ್ಮ ಹತ್ರ ಮೊದ್ಲೇ ಬುಕ್ ಮಾಡ್ತಾ ಇದ್ದೀನಿ. ನಮಗೂ ಯುಗಾದಿ ಹಬ್ಬಕ್ಕೆ ವರ್ಕರ್ಸ್ಗಳಿಗೆ ತಾಂಬೂಲ ಕೊಡ್ಬೇಕಲ್ಲ. ಹಣ್ಣು ಹಂಪ್ಲು ಎಲ್ಲ ಸೇಬು ಎಲ್ಲ ರೇಟ್ ಜಾಸ್ತಿ ಆಗಿರುತ್ತಣ್ಣ, ಅದಕ್ಕೇನೆ ಕಾರೆ ಹಣ್ಣು ತಗೊಂಬಿಡೋಣ. ಒಂದ್ 5 ಕೆಜಿ ಅಷ್ಟು ಬೇಕು. ಹಲೋ ಹಲೋ, ಮಾತಾಡಯ್ಯ, ಮಾತಾಡು. ಅದೇ ಅಣ್ಣ ಕಾರೆ ಹಣ್ಣು ಒಂದ್ 4ರಿಂದ 5 ಕೆಜಿ ಅಷ್ಟು ಬೇಕು. ಹೋದ ಕಣಪ್ಪ, ಇವತ್ತು ಅಮಾವಾಸ್ಯೆ. ಯಾವ ಕಡೆ ನೀವು? ನಾವು ಕಾರವಾರ. ಅದೇ ಇದು ಸುರಂಗ ಮಾರ್ಗದಾಗ ಟ್ರೈನ್ ಹೋಗುತ್ತೆ ಅಂದ್ರಲ್ಲ? ಸುರಂಗ ಮಾರ್ಗದಾಗ ಎಲ್ಲಿ? ರಾತ್ರಿ ಹೊತ್ತಾ?
ಅಲ್ಲ ಇದು ಸುರಂಗ ಮಾರ್ಗದಾಗ ಟ್ರೈನ್ ಹೋಗುತ್ತೆ ಅಂತ ಅಂದ್ರು ಕಾರವಾರದಾಗ ಇದೇನೋ ಇಲ್ಲ ನಾವು ಸುರಂಗ ಬಂಡೆಕ್ ಟ್ರೈನ್ ಹೋಗಂಗ್ ಮಾಡ್ಯಾವ್ರಿ ಅಂತ ಅಂದ್ರು. ಹೌದಾ ಅವೆಲ್ಲ ಇರ್ಲಿ. ಸುರಂಗ ಮಾರ್ಗದ ರಾತ್ರಿ ಹೊತ್ತು ನೀನ್ ಸುರಂಗ ಮಾರ್ಗದ ನೀನ್ ಓಡ್ಸು ಆಯ್ತಾ. ಆಯ್ತು. ಇವತ್ತು ಕಠಿಣ ಅಮಾವಾಸ್ಯೆ. ನಿನಗೆ ಗ್ರಹಣ ಎಲ್ಲೂ ಮನೆಯಿಂದ ಈಚೆ ಬರ್ಬೇಡ. ಗರಿಕೆ ಹುಲ್ಲು ತಗೊಂಡೋಗಿ ಮನೆಗೆ ಆಹಾರ ಪದಾರ್ಥಕ್ಕೆ ನೀರಿಗೆಲ್ಲ ಹಾಕಿ ಗೊತ್ತಾಯ್ತಾ. ಯಾರು ಹೇಳಿ ನೀವು? ನಾನು ಯಾರನ್ನಾಗ್ಲಿ ನಾನು ನಿನ್ಗೆ ಒಳ್ಳೇದ್ ಮಾಡಕ್ ಹೇಳಕ್ ಬಂದಿರೋದು. ಒಳ್ಳೇದ್ ಮಾಡತಕ್ಕ ಒಂದು ಪೈಸದ್ದು ಒಳ್ಳೇದಾಗಿಲ್ಲ ಸ್ವಾಮಿ. ಯಾಕೆ ಸುಮ್ನೆ ನಮಗೆ ಇಲ್ಲ, ಅವ್ರು ಯಾರೋ ನಿಂಗ್ ಬೇರೆ ಮೋಸ ಮಾಡಿರ್ಬೋದು. ನಾನು ಆತರ ಅಲ್ಲ. ನಾನು ಆತರದನ್ನೆಲ್ಲ ದುಡ್ಡು ನಾವು ಕೇಳೋದೇ ಇಲ್ಲ. ದುಡ್ಡು ಕೇಳಲ್ಲ, ಕಾಸು ಕೇಳಲ್ಲ, ನಿನ್ನ ಹತ್ರ ಅಕ್ಕಿ ಕೇಳಲ್ಲ, ಬಟ್ಟೆ ಕೇಳಲ್ಲ. ಗೊತ್ತಾಯ್ತಾ. ನನ್ ಮೊಬೈಲ್ ಅಲ್ಲಿ ನಾನೇ ಕರೆನ್ಸಿ ಹಾಕ್ಸ್ಕೊಂಡು ನಿಮ್ಮಂತ ಭಕ್ತಾದಿಗಳಿಗೆ ನಾನೇ ಫೋನ್ ಮಾಡೋದು. ಗೊತ್ತಾಯ್ತೇನಪ್ಪ. ಟ್ರೈನ್ ಓಡ್ಸಕ್ ಬರಲ್ವ ನಿಂಗೆ? ಟ್ರೈನ್ ಓಡ್ಸಕ್ ಬರಲ್ಲ. ಇದು 2 ಚಕ್ರದ ಗಾಡಿ ಓಡಿಸ್ತೀನಿ, ಕಾರು ಓಡ್ಸಕ್ ಬರಲ್ಲ. ಏನು ಬರಲ್ಲ. ಇರ್ಲಿ, ಟ್ರೈನ್ ಓಡ್ಸೋದು ಕಲ್ಸನ. ಯಾವ ಫ್ರೀ ಇದ್ದಾಗ ಬಾ ಆಯ್ತೇನಪ್ಪ. ಆಯ್ತು. ಈಗ ಕಠಿಣ ಅಮಾವಾಸ್ಯೆ ಇವತ್ತು 2020 ಕೊನೆಯ ಕಾರ್ತಿಕ ಸೋಮವಾರ, ಅಮಾವಾಸ್ಯೆ, ಗ್ರಹಣ 3 ಬಂದಿದೆ ಇವತ್ತು. ನೀನ್ ಎಲ್ಲಾನ ಹೋಗಿ ಒಂದಿಷ್ಟು ಗರಿಕೆ ಹೋಗಿ ತಗೊಂಬಂದು ನಿಮ್ ಮನೇಲಿರೋ ಪದಾರ್ಥಕ್ಕೆಲ್ಲ ಹಾಕ್ಬಿಡು. ಹಾಕ್ಬಿಟ್ಟಿ ಈಗ ಬೆಳಗ್ಗೆ ಎದ್ದ ತಕ್ಷಣ ಎದ್ದಿದ್ಯಾ? ಈಗ ಒಂದ್ ಕರ್ಪೂರ ತಗೊಳಪ್ಪ. ಒಂದ್ ಕರ್ಪೂರ, ಒಂದ್ ಬೆಂಕಿಪಟ್ಟಣ ತಗೊಳಪ್ಪ. ಮಗ ತಗೊಂಡಿಲ್ಲ. ನಾನ್ ಹೇಳ್ದಷ್ಟು ಮಾಡ್ಬೇಕು. ತರಲೆ ಮಾತಾಡ್ರೆ ಕಟ್ ಮಾಡ್ತೀನಿ ನಾನು ಅಷ್ಟೇನೆ. ನಿಮ್ ಮನೆ ಮುಂದೆ ಹಳ್ಳಿ ಮರ ಆಯ್ತಾ ಎಲ್ಲಾನ? ಹಳ್ಳಿ ಮರ ಮಸಾದಂಗ. ಒಂದೇ ಒಂದ್ ಕರ್ಪೂರ, ಒಂದ್ ಬೆಂಕಿಪಟ್ಟಣ ತಗೊಳಪ್ಪ. ದೂರ ಆಯ್ತಾ? ನಾನು ಹೇಳ್ದೆ ಅಷ್ಟೇ ಕೇಳ್ಬೇಕು. ನೀನ್ ಜಾಸ್ತಿ ನನ್ನ ಹತ್ರ ಮಗನನ್ನ ತೊಳಿ ತಿಕನನ್ನ ತೊಳಿ ಹೇಳ್ದಷ್ಟು ಕೇಳು ಜಲ್ದಿ. ನನಗೆ ಇನ್ನೊಂತವ್ರು ಭಕ್ತಾದಿಗಳು ಜಾಸ್ತಿ ಇದಾರೆ. ಹಳ್ಳಿ ಮರ ನಿಮ್ಮನೆ ದೂರ ಇದ್ಯಾ? ಇಲ್ಲ ಹತ್ರನೇ, ಇಲ್ಲಿ ಪಕ್ಕನೆ ಕರ್ಪೂರ ಬೆಂಕಿಪಟ್ಟಣ. ಹಳ್ಳಿ ಮರ ಹತ್ರ ಹೋಗು. ನಾನು ಹೇಳದ್ಮೇಲೆ ಕೆಳಕಿಕ್ಕು. ಕರ್ಪೂರ ತಗೊಂಡು ಸೂರ್ಯಂಗೆ 3 ಸರಿ ನೀಳ್ಸು. ಸರಿ ಕೇಳಿಸ್ಕೊಳಪ್ಪ ನೀನು. ಕರ್ಪೂರನ ಕೈಲಿ ಹಿಡ್ಕೊಂಡು ಸೂರ್ಯಂಗೆ 3 ಸರಿ ನೀಳ್ಸು ಮೇಲಿಂದ ಕೆಳಕ್ಕೆ. ಬೇಡ್ಕೋ ದೇವ್ರ ಹತ್ರ ಬೇಡ್ಕೋ. ಅಮಾವಾಸ್ಯೆ ಸೂರ್ಯ ಗ್ರಹಣ 20ನೇ ಗ್ರಹಣ ಕಾಪಾಡು ಪರಮ. ದೂರ ನಾನು ಹೇಳ್ದೆ ಅಷ್ಟೇ ಕೇಳ್ಬೇಕು. ನೀನ್ ಜಾಸ್ತಿ ನನ್ನ ಹತ್ರ ಮಗನನ್ನ ತೊಳಿ ತಿಕನನ್ನ ತೊಳಿ ಹೇಳ್ದಷ್ಟು ಕೇಳು ಜಲ್ದಿ. ಒಳ್ಳೇದ್ ಮಾಡು ಅಂತ ಕೇಳಿದೀನಿ ಸ್ವಾಮಿ. 3 ಸರಿ ನೀಳ್ಸ್ತಾ? ಹಳ್ಳಿ ಮರದ ಹತ್ರ ಇಕ್ಕಿ ಒಂದ್ ಕರ್ಪೂರ ಹಚ್ಚು. ಹಚ್ಚದ? ಈಗ ಕೇಳ್ಕೊ. ನನ್ಗೆ ಯಾರ್ಯಾರು ಕೆಟ್ಟದ್ ಮಾಡ್ತಾವ್ರೆ, ನನ್ಗೆ ಯಾರ್ಯಾರು ದೂರ ಆಯ್ತಾ? ನಾನು ಹೇಳ್ದೆ ಅಷ್ಟೇ ಕೇಳ್ಬೇಕು. ನೀನ್ ಜಾಸ್ತಿ ನನ್ನ ಹತ್ರ ಮಗನನ್ನ ತೊಳಿ ತಿಕನನ್ನ ತೊಳಿ ಹೇಳ್ದಷ್ಟು ಕೇಳು ಜಲ್ದಿ. ನನ್ಗೆ ಯಾರ್ಯಾರು ಕೆಟ್ಟದ್ ಮಾಡ್ತಾವ್ರೆ ಅವ್ರೆಲ್ಲ ಕರ್ಪೂರ ಉರ್ದೋಗ್ಲಪ್ಪ, ನಮ್ಗೆ ಒಳ್ಳೇದಾಗ್ಲಿ ಅಂತ ಬೇಡ್ಕೋ. ಜೋರಾಗಿ ಬೇಡ್ಕೋ, ನಾನು ಕೇಳಿಸ್ಬೇಕು. ನಮ್ಗೆ ಯಾರ್ಯಾರು ಕೆಟ್ಟದ್ ಮಾಡವ್ರಿ ಅವರೆಲ್ಲ ಕರ್ಪೂರ ಉರ್ದೋಗ್ಲಿ, ನಮ್ಗೆ ದುಡ್ಡು ಕೊಡ್ಲಿ. ದುಡ್ಡು ಕೊಡೋರೆಲ್ಲ ಕೊಡ್ಲಿ, ನಾನು ಒಳ್ಳೆ ಸ್ಥಾನಮಾನ ಕೇರ್ಲಿ ಅಂತ ಕೇಳ್ಕೊ. ಒಳ್ಳೆ ಸ್ನಾನ ದೂರ ಆಯ್ತಾ? ನಾನು ಹೇಳ್ದೆ ಅಷ್ಟೇ ಕೇಳ್ಬೇಕು. ನೀನ್ ಜಾಸ್ತಿ ನನ್ನ ಹತ್ರ ಮಗನನ್ನ ತೊಳಿ ತಿಕನನ್ನ ತೊಳಿ ಹೇಳ್ದಷ್ಟು ಕೇಳು ಜಲ್ದಿ. ನನಗೆ ಇನ್ನೊಂತವ್ರು ಭಕ್ತಾದಿಗಳು ಜಾಸ್ತಿ ಇದಾರೆ. ಊಟ ಆಯ್ತಣ್ಣ? ಊಟ ಆಯ್ತಣ್ಣ? ಮಧ್ಯಾಹ್ನ ತಿಥಿಗೆ ಹೋಗ್ದ? ಇವ್ರದ್ ಹೋಗ್ ಬಂದ? ಮಧ್ಯಾಹ್ನ ತಿಥಿ ಊಟಕ್ಕೆ ಹೋಗ್ ಬಂದ? ತಿಥಿ ಊಟಕ್ಕೆ ಹೊರಟಲ್ಲ. ಇವನ್ ಯಾರ ಅದೇ ಗೊಲ್ಗೌಡ್ರು ಮಲೆಗಣ್ಣ. ನೀವ್ ಯಾರು? ನೀನ್ ಬೂಗುನಳ್ಳಿ ನಿಂತಿದ್ದೆ, ಮತ್ತೆ ನೋಡ್ಕೊಂಡು ಹೋದೆ. ನಮ್ಮ ಹುಡುಗ ಬಂದಿದ್ದ, ನಮ್ಮ ಫ್ರೆಂಡ್ ಬಂದಿದ್ರು. ಆಟ ನಿಲ್ಸ್ತಾವ, ಲಗೇಜ್ ಆಟ ನಿಲ್ತಾರಲ್ಲ ಅಂತ. ನೋಡಿ ಯಾರ್ಯಾರ ಒಂದ್ 3-4 ಜನ ನಿಂತಿದ್ರಿ. ನಮ್ಮ ಹುಡುಗ ನಾವು ಮಾತಾಡ್ಕೊಂಡು ನಿಂತಿದ್ದ ಸ್ವಾಮಿ. ಹೌದಾ? ಹೋಗ್ ಬಂದ? ಪರಮ ಅನ್ಕೊಂಡೆ ಅಣ್ಣ. ನೀನ್ಯಾರು? ನಾನ್ ರಾಜ. ಕಿಳದೆಲ್ಲ ಕುಯ್ತಲ್ವ ರಗಣ? ಕಿಳದೆಲ್ಲ ಕುಯ್ತಲ್ವಾ? ವಿಳೆದೆಲ್ಲ ಕುಯ್ತಾ ಇಲ್ಲ ಕಣೆ. ಯಾಕೋ ಸೀಡೆ ಒಂಥರ ಪಾರಿಗೆ ಹಂಗೆ ಬಿಡ. ಸುಮಾರಾಗಿ ಕುಯ್ಯ ಇಳದೆಲ್ಲ ನಮಗೊಂದು 10 ಕಟ್ ಕೊಡು. ಬಾ ಬೆಳಿಗ್ಗೆ ಕುಯ್ಕೊಂಡೋಗಿ ನೀನೇ ಅಂತ ಇರ್ಬೇಕಷ್ಟೇ. ಅಮ್ಮೋಳಿ ಕಾಯಿ ನಿಂದು ಒಬ್ಬನಾಗೆ ಅಲ್ಲ, ಪ್ರಪಂಚದೊಳಗೆಲ್ಲ ಗುರುಜಿಯಲ್ಲಿ ಬರೋದು ಪರ್ಯ ಟೈಮು. ಹೌದಾ?
ಬಾ ಬೇಕಾದ್ರೆ ಬೆಳಿಗ್ಗೆ ಬಂದ್ ನಮ್ಮ ಮನೆಗೆ ಯಾರನ್ನ ಕುಯ್ ಕೊಡ್ತಾರೆ ನೀನೇ ಕುಯ್ಕೊಂಡು ಹೋಗ್ಬಾರ್ತ ಏನ್ ಕಾಸೇನ್ ಕೊಡ್ಬೇಡ. ಇಲ್ಲ ನನ್ಗೊಂದ್ 10 ಕಟ್ಟು ಕೊಡಂಗಿದ್ರು ನೋಡು ಏನ್ ಎಲ್ಲ ಕಿವಿ ಎಲ್ಲ ಬುಡದಲ್ಲೇನೆ ಬರೋದು. ಕಾಸೇನ್ ಕೊಡ್ಬೇಡ ಬಂದ್ ಕುಯ್ಕೊಂಡು ಹೋಗು. ಕುಯ್ಕೊಂಡು ಹೋಗು, ನಿಮ್ಮಪ್ಪ ಗಾಡಿ ಕಿತ್ಕೊಂಡ್ ಕಳಿಸ್ತಾನೆ. ನೀನು ಅರ್ಥ ಮಾಡ್ಕೊಂಡಿದ್ಯಲ್ವಾ? ಊಟ ಆಯ್ತಾ ಅದು? ಇಲ್ಲ ಯಾಕೋ ಹಾ ಒಂಥರ ಯಾಕೋ ಹೊಟ್ಟೆ ಎಲ್ಲ ತೊಳಸತ್ಕಂಡ್ರಿ ನರಸಿಂಹಣ್ಣ ಯಾಕೋ? ಹೇಳ್ಬಿಡ್ತೀನಿ ನಾನು ಇವನೇ ಆಮೇಲೆ ಬರೀ ನಾನು ಕೆಟ್ಟ ಮಾಡ್ಬಿಡ್ತೀನಿ. ಏನ ಸ್ವಲ್ಪ ಹೇಳ್ಬಿಡು. ಏಯ್ ನಾನ್ ಯಾಕೆ ಬುಗುನಳ್ಳಿ ಕಡೆಗೆ ಬರ್ಲಿಲ್ಲ ಸಾಯಂಕಾಲ? ಇಲ್ಲಿ ಯಾರೋ ನಮ್ಮ ಹುಡುಗ ಕಾರ್ ತಾಂತೀನಿ ಅಂತ ಹೇಳಿತ ಅವ್ರ ಕಾರ್ನಲ್ಲಿ ಬಂದಿದ್ರು. ಇದು ಬರ್ತೀನಲ್ಲಿ ಚಿಕ್ಕನಾಗಿ ಹೇಳಿದವ 80,000 ರೂಪಾಯಿ ಕೂಡಿ ಎಲ್ಲ ರೆಡಿ ಐತೆ. ನಮ್ಮ ಹುಡುಗ್ಗೆ ಜೇನು ಉಳ್ಕೊಂಡು ಸತ್ತೋಗ್ಬಿಡ್ತು. ಹೆಜ್ಜೆನಳ್ಳಿಗೆ ಕುತ್ಕೊಂಡ್ಬಿಟ್ಟು ಬೆಂಕಿ ಹಾಕಿ ಕುತ್ಕೊಂಡ್ಬಿಟ್ಟವ್ರೆ ವಾಡ್ದಾಗ ಅಲ್ಲಿ ಬರ್ತೀನಳ್ಳಿಗೆ. ಬಿಡು ಬಿಡು ಅದನ್ನೇನ್ ಬೇಡ, ಈಗ ಕತೆ ಎಲ್ಲ ಬೇಡ. ಈಗ ಬೆಳಿಗ್ಗೆ ಬತ್ತಿ ಅಂತೀರಿ ಒಂದ್ 5,000 ಕಾಸು ಬೇಕಾಗಿತ್ತು. ನಾಳೆ ಇಲ್ಲ, ನಾಳೆ ಇಲ್ಲ ರಾಜು, ನಾಳೆ ಇಲ್ಲ ರಾಜು. ಯಾಕೆ? ಇವತ್ತು ಅದೇ ಅವ್ರು ರಾಣಿಬೆನ್ನೂರ್ ಅಂತ ಬರ್ತೀನಿ ಅಂತ ಹೇಳಿದ್ನಲ್ಲ, ನಮಗ್ ಬಂದು ಊಟ ಮಾಡ್ಕೊಂಡ್ಬಿಟ್ಟು ಸುಮ್ಮನೆ ಹೊರಟೋಗ್ಬಿಟ್ಟು ನಮ್ಮ ಹುಡುಗ ಬಂದಿದ್ದ ಮಾತಾಡ್ಕೊಂಡ್ಕೊಂಡು ಸುಮ್ಮನೆ ಹೋಗ್ಬಿಟ್ಟು ಮುನ್ನಾರು ಯಾರೋ ಫೋನ್ ಮಾಡಿರು ಅಲ್ಲೇ ಬಂದವ್ರೆ ಅಂತ ಅಂದ್ರು. ಬರೀ ನೀನ್ ನಾಮಯ್ಕವ್ರಿಗೆ ಕೊಡ್ತೀಯ, ನಮ್ಮದವ್ರಿಗೆ ಕೊಡೋದೇ ಇಲ್ಲ ನೋಡು. ನಿಮ್ಮ ಅಪ್ಪ ಮಾಡಿದ್ರೆ ಖರ್ಚು ಮಾಡು. ನಿಮ್ಮ ಅಪ್ಪ ಮಾಡಿದ್ರೆ ನಿಮ್ಮ ಅಪ್ಪ ಮನೆಗೆ ಊಟ ಮಾಡಿ ನನ್ಗೆ ಊಟ ಏನ್ ಬೇಡ ಕಮ್ಮಿ ಅಮ್ಮಿ, ಊಟ ಏನ್ ಬೇಡ ನನ್ಗೆ. ಯಾಕೆ ಹೊಟ್ಟೆ ಸರಿ ನಂಗೆ. ಆಯ್ತು, ನಿನ್ನ ಹೆಸರು ನರಸಿಂಹಣ್ಣ ಅಲ್ಲ ಬಳ್ಳಾಪುರ? ಅಣ್ಣ ಆಯ್ತು. ನಿಮ್ ಅಪ್ಪರ್ ನಡ್ಕೊಂಡು ಹೋಗ್ತಾ ಇದ್ರು, ನಡ್ಕೊಂಡು ಹೋಗ್ಬೇಕಾ ಸೈಕಲ್ ತುಳ್ಕೊಂಡು ಹೋಗ್ಬೇಕಾರೆ ಗಿಡ ಮರ ತೊಂದರೆಲ್ಲ ಹೋಗಿ ಆ ಕಾಡ್ ಮಧ್ಯದಾಗ ಹೋಗಿ ನೀರೆಲ್ಲ ಹಾಯಿಸಿ ಮೆಣಸಿನ ಗಿಡಕ್ಕೆ ಆ ಕೋಸಿ ಎಲ್ಲ ಇದಾಯಿಸ್ಬಿಟ್ಟು ಅದ್ ನೀನೇ ಹೋಗಿ ಮಾಯಿಸ್ಬಿಟ್ಟು ಬಂದು ಆಮೇಲೆ ಕೂಡ ಮನೆ ಕಣಕಿಲ್ಲ. ನಿಮ್ ಮಟ್ ಮಧ್ಯಾಹ್ನ ಏನಕ್ ಮನೆ ಕಂಡಿದ್ದೆ ನೀನು? ನೀನ್ ದೊಡ್ಡನೋ ಅಲ್ಲ ಚಿಕ್ಕನೋ ಅಲ್ಲ, ನೀನ್ ಏನ್ ಈ ತರ ಮಾಡ್ತೀನಿ ನೀನು? ನಾವೇನಂದ್ ಹೇಳಿದ್ರೆ ನಮ್ಮನೆ ಬೈಕೊಂಡು ಓಡಾಡ್ತೀಯ ಕುಡ್ದು ಅಂತ ನನ್ ಮಗ ಇಂತ ನನ್ ಮಗ ಅಂತ ಹೇಳಿ ನೀನ್ ಅದ್ರ ಸುಮ್ನೆ ಕುಡ್ದು ದುಡ್ಡು ಹಂಚ್ಕಂತ ದುಡ್ಡು ಕುಡ್ದು ಬಂದ್ ಮನೆ ಕಂತಿ ಮೆಣಸಿನ ಗಿಡಕ್ಕೆ ನೀರ್ ಹಾಸಕ್ ಹೋಗೋನಲ್ಲ. ಮೊನ್ನೆ ಹೋದ್ ವರ್ಷ ನೀವು 8 ಕ್ವಿಂಟಲ್ ಮೆಣಸಿಗೆ ಬಾರ್ದು ದುಡ್ಡು ಬಾಚಿದ್ರಿ. ನಾವೇನ ಕೇಳಕ್ ಬಂದ್ವಾ? ನಮಗ್ ಬ್ಯಾಗ ಕೇಳ ಏನೋ ಚೆನ್ನಾಗಿದ್ರೆ ನೀವು ಚೆನ್ನಾಗಿದ್ರೆ ನಮ್ಗೂ ಸಾಕು. ಅವ್ರು ದುಡ್ಡು ಮನೆಗೆ ದುಡ್ಡು ಮಡಗಿರ್ತಾರೆ. ನೀನು ತಾಂಡ ಪೆಟ್ಕೆಲ್ಲಿ ನೀನ್ ತಾಂಡ ಕುಡ್ದು ಬಂದು ಹಿಂಗ್ ಮನಿಕೊಂಡ್ಬಿಟ್ರೆ ಒತ್ಕೊಂಡು ಆಮೇಲೆ ತಿನ್ಕೊಂಡು ಮನಿಕೊಂಡು ಕೂಡ್ಕೊಂಡು ಬಿತ್ಕೊಂಡು ಕುಣಿಕೊಂಡು ಕುಡ್ಕೊಂಡು ಊಟ ಮಾಡ್ಕೊಂಡು ಮನಿಕೊಂಡು ಎದೊಳೋದು ಮನಿಕಣದು ಕುಡಿಯೋದು ಬರೋದು ಮನಿಕಣದು ಎದೊಳೋದು ಕುಡಿಯೋದು ಮನಿಕಣದು ಬರೋದು. ಅಯ್ಯೋ 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 ಮಾತ್ರೆ ಇವನ ಇದು ಎದೋದು ಕುಡಿಯೋದು ಮನೆ ಕಾಣೋದು. ಮೆಣಸಿನ ಗಿಡ 8 ಕ್ವಿಂಟಲ್ ಮೆಣಸಿನ್ಕಾಯಿ. ಸರ್ ನನಗೆ ಹುಚ್ಚು ಅಡಿಯೋದ್ ಹತ್ರ ಬಂತು. ಮಾತ್ರೆ ಇದು ಏನಪ್ಪ ಹಿಂಗ್ ಮಾತಾಡಿದ ಕತೆ? ನರಸಿಂಹಣ್ಣ ಹೆಸರು ಬೇರೆ ಅಲ್ಲ, ಹೆಸರು ಬೇರೆ ಚೇಂಜ್ ಮಾಡ್ಕೊಂಡಿದ್ಯಾ. ಚೆಲ್ವಣ್ಣ ಹೋಗಿ ನರಸಿಂಹಣ್ಣ ಮಾಡ್ಕೊಂಡಿದ್ಯಾ. ನರಸಿಂಹಣ್ಣ ಆದ್ರೇನು ಚೆಲ್ವಣ್ಣ ಆದ್ರೇನು? ನೀನು ಗೊತ್ತಾಯ್ತಾ? ನಮ್ಗೆಲ್ಲಾ ಹೆಸರು ಗೊತ್ತೈತೆ. ನೀನ್ ಎಂತವನು, ನೀನ್ ಹೆಂಗೆ, ನೀನ್ ಒಂದ್ ಕಾಲದಾಗ ಹೆಂಗಿದ್ದೆ ನಂಗೆ ಗೊತ್ತಾಯ್ತಾ? ನನ್ಗೆಲ್ಲಾ ಗೊತ್ತೈತಿ. ನೀನ್ ಕೋಟ್ಯಾಧೀಶ್ವರ, ನಿನ್ ಗೊತ್ತಾಯ್ತಾ? ಆವಾಗ ತಿನ್ಕೊಂಡು 4 ಜನಕ್ಕೆ ಬಟ್ಟೆ ಬರೆ ಎಲ್ಲ ದಾನ. ಸ್ವಾಮಿ ಪರಮಾತ್ಮ. ಚೆಲ್ವಣ್ಣ ಒಂದು ಮನುಷ್ಯನ ಮಾತು ಹೇಳು, ಆಮೇಲೆ ಏನ್ ಬೇಕಾದ್ರೆ ಮಾಡ್ಕಣಿವಂತಿ ನೀನು. ನೀನ್ ಸಂಕ್ರಾಂತಿ ಹಬ್ಬದಾಗೆ ಬಟ್ಟೆ ಕೊಡ್ತಿದ್ದೆ ನನಗೆ ಗೊತ್ತೈತೆ. ಶಿವರಾತ್ರಿ ಹಬ್ಬಕ್ಕೆ ಬಟ್ಟೆ ದಾನ ಕೊಡ್ತಿದ್ದೆ. ಯುಗಾದಿ ಹಬ್ಬಕ್ಕೆ ಬಟ್ಟೆ ಕೊಟ್ಟು ಊಟ ಹಾಕ್ಸಿದ್ದೆ ಎಲ್ಲಾರ್ಗುನು. ಆಮೇಲೆ ತಿರ್ಗಿ ಗೌರಿ ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮ್ ಮನೆಯೊಳಗೆ ಲಕ್ಷ್ಮಿ ಕುಂಡ್ರಿಸಿ ಊರಿನ ಜನಕ್ಕೆ ಊಟ ಹಾಕ್ಸಿ ಬಾಗ್ನ ಕೊಡ್ತಿದ್ದೆ. ಗೌರಿ ಹಬ್ಬಕ್ಕೆ ಬರ ಹೆಣ್ಮಕ್ಳಿಗೆಲ್ಲ ಊರಾಗಿರೋ ಹೆಣ್ಮಕ್ಳಿಗೆಲ್ಲ ಬಾಗ್ನ ಕೊಡ್ತಿದ್ದೆ. ಆಮೇಲೆ ಗಣೇಶನ ಕುಂಡಿಸಿ ಊರಿಗೆಲ್ಲ ಗಣೇಶನ್ ಕುಂಡಿಸಿ 3 ದಿವಸ ಆರ್ಕೆಸ್ಟ್ರಾ ಎಲ್ಲ ಇಕ್ಸ್ತಿದ್ದೆ ಆಯ್ತಾ. ಆಮೇಲೆ ಆಯ್ತು ಪೂಜೆಗೆ ನಿಮ್ಮ ದೊಡ್ಡವ್ರು ಸತ್ತೋದಾರಲ್ಲ ಅವ್ರಿಗೆಲ್ಲ ಇಕ್ಕಿ ಧೂಪ ಹಾಕ್ಸಿ ನೀನು ಊಟ ಹಾಕ್ತಿದ್ದೆ. ದೀಪಾವಳಿಗೆ ಊರಿನ ಜನಕ್ಕೆ ಪಟಾಕಿ ತಂದು ಕೊಡ್ತಿದ್ದೆ. ಆವಾಗ ನಾವೆಲ್ಲ ಪಟಾಕಿ ಹೊಡೆದು ಎಷ್ಟು ಖುಷಿ ಪಡ್ತಿದ್ದೋ. ನೀನ್ ಹಂಗೆಲ್ಲ ಇದ್ದನು. ನೀನ್ ಯಾಕೆ ಕುಡ್ದು ನನಗೆ ಉಸಿರು ಕಟ್ಟಿ ಸತ್ತೋದಂಗ ಆತು. ನೀನ್ ನನಗೆ ಹೇಳಿದ್ ಏನು ಮಾತಾಡಿ ಏನು ಮಾಡಿಲ್ಲ. ಆಮೇಲೆ ನಾನು ಏನು ಮಾತಾಡಿಲ್ಲ. ಏನು ಮಾತಾಡ್ತಾಂಬರಿ ಕುಡ್ದು ಏನ್ ಈ ತರ ಇದ್ ಮಾಡ್ತಿದ್ಯಾ ನೀನು? ನೀನ್ ಏನ್ಕೆ ರಾಜ 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 ಕುಡ್ದು ಮ್ಯಾಕ್ ಮನಿಕಂಡ್ ಕುಡ್ದು ಮನಿಕಂಡ್ ಆಲೋಟೆಗೆ ಕುಡ್ದು ಆ ಕಡೆ ಒಂದ್ ಕಿಡ್ನಿ ಹೋಗ್ಬಿಡೈತೆ. ಹಿಂಗೆ ಮಾತಾಡಿ ನುಂಗಿ ಕಿಡ್ನಿ ಬೇರೆ ಹೋಗ್ತೈತೆ ಅಂದ್ರೆ ಅದ್ಯಾರ ನೆನೆದಿನ ಚೆಲ್ವಣ್ಣ ಅಲ್ಲ ನರಸಿಂಹರಾಜು ಬಳ್ಳಾಪುರ.
ಬಳ್ಳಾಪುರ ನರಸಿಂಹರಾಜು ಸ್ವಾಮಿ ಉಸಿರಾಡಕನ ಒಂಚೂರು ಅವಕಾಶ ಮಾಡ್ಕೊಡಿ. ಅಣ್ಣ ನೀನು ಹೆಂಗೆ ಓಡಾಡ್ತಿದ್ದೆ, ಹೆಂಗೆ ಬದುಕ್ತಿದ್ದೆ, ನೀನ್ ಹೆಂಗೆ ಜೀವನ ಮಾಡ್ತಿದ್ದೆ, ನೀನ್ ಹೆಂಗೆ ತಿಂದು ಊಟ ಏನು, ಉಪಚಾರ ಏನು, ನಿನ್ನ ಬಟ್ಟೆ ಏನು, ಬರೆ ಏನು, ನಿನ್ ಶೂ ಏನು, ನಿನ್ನ ಒಡವೆ ಏನು, ನಿನ್ ಕಾರ್ ಏನು, ನಿನ್ ಸ್ಟೈಲ್ ಏನು, ನಿನ್ ಗಾಡಿ ಏನು, ನಿನ್ ಸೈಕಲ್ ಏನು, ಸೈಕಲ್ ಓಡಾಡ್ಬೇಕಾದ್ರೆ ನೀನ್ ಹೆಂಗ್ ಓಡಾಡ್ತಿದ್ದೆ, ಒಂದು ಶೂ ನೀನ್ ಹಾಕೊಂಡು ರೋಡಕ್ ಬರ್ತಾ ಇದ್ರೆ ನೀನ್ ಹೆಂಗೆ ಒಂದು ಗಾಂಭೀರ್ಯ ಒಂದಿತ್ತು, ನೀನ್ ರಾಜನಂಗೆ ಕಾಣ್ತಾ ಇದ್ದೆ. ಇವತ್ತು ನೀನ್ ಊರಲ್ಲಿ ಓಡಾಡ್ಬೇಕಾದ್ರೆ ಕುಡ್ದೋಗಿ ಮನೆ ಕಂದಿದ್ಯಾ. ನಮ್ಗೆ ಎಷ್ಟು ಹೊಟ್ಟೆ ಹೊಡಿತಿದ್ದೆ, ನೀನ್ ಎಷ್ಟು ಹೊಟ್ಟೆ ಹೊಡಿಬೇಕಾದ್ರೆ ನಮ್ಗೇನು ಅನ್ಸದು. ರೈಲು ಹೋದಂಗೆ ಅದಾಬ್ದಿ ಅಂತ ಹೋಗುತ್ತಲ್ಲ ಹಂಗೆ ಮಾತಾಡ್ತಿಯಲ್ಲ, ನನ್ಗೆ ಎರಡು ಮಾತಾಡ್ರೆ ಸತ್ವಂಗ ಆಗ್ತೈತಿ. ನೀನ್ ಹಿಂಗ್ ಮಾತಾಡ್ಬೇಕಾದ್ರೆ ನಮ್ಗೆ ಎಷ್ಟು ಹೊಟ್ಟೆ ಹೊಡಿತಿದ್ದೆ. ನೀನು ಹೇಳು, ನೀನ್ ಅಮ್ಮಮ್ಮ ಅಂದ್ರೆ ಡಾಕ್ಟ್ರು ನಿನ್ಗೊಂದು 1.5 ತಿಂಗಳು ಟೈಮ್ ಕೊಟ್ಟಾರಲ್ಲ, ಸತ್ತೋಗ್ತಾನೋ ನೀವೆಲ್ಲ 2 ಕಿಡ್ನಿನೂ ಯಾಕೆ ಜೀವ ಇಕ್ಕಂಡಂಗ ಆಗ್ತೈತಿ. ಚಾಯ್ನಾಕ್ಕೆ ಕಿಡ್ನಿ 1 ಐತೆ ಅಂತಂದ್ರು ಮಾತ್ರ ಬೇಡ ಅಂದ್ರೆ 2 ಐತೆ ಅಂತಾರಲ್ಲ, ಯಾಕೋ ಜೀವ ಇಕ್ಕಂಡಂಗ ಆಗ್ತೈತಿ. ನಿನ್ ಕಿಡ್ನಿ 2 ಹೋಗೈತ್ ಕಣೋ. ನೀನ್ 40 ಆಯ್ನಾಕಿ ಈಗ ಯಾಕೋ ನೋವು ಬಂದಂಗ ಆತ ಈ ಕಡೆಗೆ. ಅಣ್ಣ ನೀನು ಹೊಟ್ಟೆ ಅದಕ್ಕೆ ಊದ್ಕೊಳ್ತಾ ಇರೋದು. ಹೆಂಗೋಯ್ತು ಸುಮ್ಕಿತ್ತು, ಈಗ ಬೆಂಕಿ ಇಕ್ಕಂಡಂಗತ್ತಲ್ಲ ಕೆಲ್. ಅಣ್ಣ ನೀನ್ ಅದಕ್ಕೆ ನೀನ್ ಹೊಟ್ಟೆ ಊದ್ಕೊಂತ ಇರೋದ್ ಕಣೋ. ನಾನು ಹೇಳ್ಬಾರ್ದು, ಹೇಳ್ತಾ ಇದ್ದೀನಿ, ಗೊತ್ತಾಯ್ತಾ ನಿನ್ಗೆ? ಒಂಚೂರು ತಣ್ಣಗಿರ ನೀರ್ ಕೊಡು. ಕ್ಯಾಯೋ ಇದ್ಕಿದ್ದಂಗೆ ಸರ್ ನಿನ್ಗೆ ಸುಮ್ಕಿತ್ತು ಯಾಕೋ ಉಸಿರಾಡ್ದಾಗ ಉಸಿರೇ ಹೊಡ್ಕೊಂತೈತಲ್ಲ ನಿನ್ಗೆ. ಅವ್ರ್ಯಾರು ಒಂದು ಹೋಗೈತಿ ಅಂತ ಅಂದ್ರು ತಿರ್ಗಿ. ಅಣ್ಣ ನಿನ್ಗೆ ಮನೆಗೆ ನಿನ್ ಅಂಟಂದಿರಲಿಲ್ಲ, ನಾನು ನಿನ್ನ ಆತ್ಮೀಯ ಸ್ನೇಹಿತ, ಅದಕ್ಕೆ ತಡ್ಕಣಕ್ ಆಗ್ಲಿಲ್ಲ. ನಿಂದ್ 2 ಕಿಡ್ನಿ ಫೇಲ್ ಆಗಿದೆ, ಅದಕ್ಕೆ ನೀನ್ ಹೊಟ್ಟೆ ಊದ್ಕೊಂತ ಇರೋದು, ಗೊತ್ತಾಯ್ತಾ? ನಿಂಗೆ ಅವಾಗ ತಲೆನೋವು ಬರೋದೇನಕ್ಕೆ ಗೊತ್ತಾಯ್ತಾ ನಿನ್ಗೆ? ಇಲ್ಲ ಎದೆನೋವು ಬರೋದೇನಕ್ಕೆ ಗೊತ್ತಾಯ್ತಾ? ಇಲ್ಲ ಹೊಟ್ಟೆ ಊದ್ಕೊಂತಿರೋದೇನಕ್ಕೆ ಗೊತ್ತಾಯ್ತಾ? 2 ಕಿಡ್ನಿ ಹೋಗೈತಿ ನಿಂಗೆ. ಯಾಕೆ ಹೊರ್ಗಡೆಗೆ ಹೋಗಂಗಾಗ್ತೈತೆ, ಹೊರ್ಗಡೆಗೆ ಹೋಗ್ಬೇಕು. ಅದು ಹೊರ್ಗಡೆಗೆ ಏನ್ ಹೋಗಕ್ಕಾಗುತ್ತೆ ಗೊತ್ತಣ್ಣ? ಅವಾಗ ನಿನ್ಗೆ ಸರಸ ಸಲಾಪದಲ್ಲಿ ತೇಲಾಡಪ್ಪ. ಸರಸಲ್ಲ ತೇಲಾಡುವಂತ ಕುತ್ಕೇಸುತ್ತೀಯ ಕುತ್ಕೇಸ್ಕೊಂತ ಹೇಳ್ಕೊಟ್ಟ ಅದ್ ಯಾಕೆ ಹೊಡಿಲಿ ಹೇಳ್ತೀನಿ ಕೇಳ್ತೀನಿ. ಕುತ್ಕೇಸ್ಕೊಂತ ಈಚಿಗೆ ಹೋಗ್ತಾವ್ರ ಸ್ವಾಮಿ. ಹಲೋ, ಈಚಿಗೆ ಹೋಗ್ತಾವ್ರ ಸ್ವಾಮಿ. ನೀನು ಸರಸ ಸಲ್ಲಾಪದಲ್ಲಿ ತೇಲಾಡಪ್ಪ. ಹೋಗ್ರಪ್ಪ, ಈಚಿಗೆ ತೆಳ್ಕೊಂಬಂದ್ರು. ಅಲ್ಲಪ್ಪ, ನಾನು ಹೇಳೋದು ನಿನ್ಗೆ ಅರ್ಥ ಮಾಡ್ಕೊ. ನೀನ್ ಹೆಂಡತಿ ಕೋಪಿಸ್ಕೊಂಡಿದ್ದಾರೆ ಅಲ್ವಾ? ನೀನು ಯಾರು ಇಲ್ಲದ ಸಮಯದಲ್ಲಿ ಮಕ್ಕಳು ಆಚೆ ಕಡೆ ಇದ್ದಾಗ ನಿನ್ನ ಹೆಂಡತಿಗೆ ಹೋಗಿ ಮುತ್ತಿನ ಸುರಿಮಳೆಗಳನ್ನು ಸುರಿಸು. ಅವ್ರು ನಂಗಂತ ಹೇಳ್ಬಿಡಿ ಸ್ವಾಮಿ, ಒಳ್ಳೆಯವ್ರು ಹಿಂಗ್ ಮುಚ್ಚಿನ ಸುರಿಮಳೆಗಳನ್ನ ಕೊಡ್ತಾರಂತೆ, ಸುಮ್ನಿರು ಅಂತ ಆಯ್ತು. ಇಲ್ಲ ಅಮ್ಮ ಸ್ವಾಮಿ ನೋಡಿ ಹಿಂಗ ಅಂತಾರೆ ನೋಡ ಮಗ, ಸ್ವಾಮಿ ಮಾತಾಡ್ತಾರೆ. ಸ್ವಾಮಿಯವ್ರ ಮತ್ ಜಾಗ್ಲಾಡು ಅಂತ ಹೇಳ್ಕೊಡ್ತಾರ. ಗುರುಭ್ಯೋ ನಮಃ. ಗುರುಭ್ಯೋ ನಮಃ. ತಾಯಿ, ಆ ತರ ಎಲ್ಲ ಅನುಮಾನ ಪಡಬಾರ್ದು ತಾಯಿ. ಹೋಗಿ ಸ್ವಾಮಿ, ಮಕ್ತಿವಿ ಇದ್ರು ನೋಡಿ ಇಲ್ಲಿ. ಹಲೋ, ಸ್ವಾಮಿ ಅನುಮಾನ ಪಡಬಾರ್ದು ತಾಯಿ. ಒಬ್ಬ ನನ್ಗೆ ಯಾಕೆ ಹೇಳ್ತೀರಾ? ಮಕ್ತಿ ಉದ್ರು ನೋಡಿ ಇಲ್ಲಿ, ಮೂಗಿತಾಗಿ ಮೂಗಿ ಇಟ್ಟಿರ್ಬೇ ಉಗ್ರಾಗಿ. ಅವ್ರಿಗೆ ಕೈಯ ಕಾಲ ಬಿದ್ದೋಂಗ್ ಮಾಡ್ಲಾ ಇವತ್ತು? ನೋಡು ಹೇಳ್ತೀಯ ನೀನು, ಅಷ್ಟು ಸಾವಿರಾರು ಜನ ಬರ್ತಾರೆ ನೋಡಿ ಇವತ್ತು, ಕೋಪಗೊಂಡವ್ರ ಮಗ ಸ್ವಾಮಿ. ಕೈ ಕಾಲ ಬಿದ್ದೋಂಗ್ ಮಾಡ್ತಾರೆ ನಿಮ್ಗೆ. ಏನ್ ಸ್ವಾಮಿ ಇವ್ರ ಕತೆ? ಹೋಗಾಗ ರಜಪುರಂಗೆ ಇಟ್ಟಿರು ಸ್ವಾಮಿ ಉಗ್ರಾಗಿ. ಹೌದಾ? ನೀನು ಒಂದು ರೂಮಿಗೆ ಕರೆದುಕೊಂಡು ಹೋಗಿ ನಿನ್ನ ಮಡದಿಗೆ ಮುತ್ತಿನ ಸುರಿಮಳೆಗಳನ್ನು ಸುರಿಸಿ ಸರಸ ಸಲ್ಲಾಪದಲ್ಲಿ ತೇಲಾಡು. ನನ್ನ ಮಗ ಹೇಳೋದು ಅಲ್ಲಿ ಎಲ್ಲ ಹುಡುಗರು ಒಳಗ ಇದು ಸ್ವಾಮಿ ಮಕ್ಕಳಿದ್ದಾರೆ ಸ್ವಾಮಿ. ಮಕ್ಕಳು ಇದ್ದಾರೆ. ಅವರು ಎಲ್ಲ ಆಚೆ ಕಡೆ ಹೊರಗಡೆ ಹೋಗೋದಿಲ್ವಾ? ಇನ್ನ ಎತ್ತುವರೆಗೆ ಅಂತ ಇದು ಸ್ಕೂಲು ಎಲ್ಲ ಹುಡುಗರೆಲ್ಲ ಬಂದು ದಾಖಲೆ ನಿಂತೇವ ನಾವು ಹಂಗಾಡ ನೋಡ್ಕೊಂಡು. ನೀನು ಮಕ್ಕಳಿಗೆ ಹೇಳು, ನಾನು ಗೋಪ್ಯ ವಿಚಾರವನ್ನು ಮಾತಾಡಬೇಕಿದೆ, ದಯವಿಟ್ಟು ನೀವು ಅರ್ಧ ಗಂಟೆ ನೀವು ಮನೆಯಿಂದ ಹೊರಗಡೆ ಇಡಿ ಅಂತ ಹೇಳಿ ಮಕ್ಕಳಿಗೆ ಹೇಳು. ಹಲೋ, ನಾನು ಗೌಪ್ಯ ವಿಚಾರಗಳನ್ನು ಮಾತಾಡಬೇಕಿದೆ, ನೀವು 30 ನಿಮಿಷಗಳ ಕಾಲ ಹೊರಗಡೆ ಇರಿ ಅಂತ ಹೇಳಿಬಿಟ್ಟು ನೀವು ಒಂದು ರಹಸ್ಯವಾದ ಕೋಣೆಯಲ್ಲಿ ಸೇರಿಕೊಂಡು ಮುತ್ತಿನ ಸುರಿಮಳೆಗಳನ್ನು ಸುರಿಸಿ ಸರಸ ಸಲ್ಲಾಪದಲ್ಲಿ ತೇಲಾಡ್ಬೇಕು. ಚಿಕ್ಕ ಮನೆ ಸ್ವಾಮಿ, ಎಲ್ಲಿ ದೊಡ್ಡ ಮನೆ ಅಲ್ರ ನಮ್ದು, ಚಿಕ್ಕ ಮನೆ. ಅಡ್ಗೆ ಮನೇಲಿ ಆಗಲ್ಲನಪ್ಪ?
ಚಿಕ್ಕದು ಕಾಲೇನು ಇದು ಹಿಂಗೆ ಹತ್ತಿತ್ತು ಒಳಗಿನ ಕಾಲ. ಬ್ಯಾಡ, ಇದ್ದಿದ್ರಾಗ ಅಡ್ಜಸ್ಟ್ ಮಾಡ್ಕೊಳಪ್ಪ. ಬಾ ಮಗ ಮಗ ಸರಪ ಸಲ್ಲಾಪ ಆಡ್ಬೇಕಂತ. ಈಗ ಮುಂದೆ ಇದು ಹಳೆ ಪಾತ್ರೆ ತಗೊಂಬತ್ತಾರ ಹೊಡಿಯಕ್ಕೆ. ಇಲ್ಲಪ್ಪ, ಇಲ್ಲಿ ಕೇಳು ನರಸಿಂಹರಾಜು, ನೀನು ಬಂದಿರೋ ಕಷ್ಟ ನಿವಾರಣೆ ಆಗ್ಬೇಕು ಅಂದ್ರೆ ಗೌಪ್ಯವಾದ ಒಂದು ಅಡಿಗೆ ಕೋಣೆ ಎಲ್ಲಾದ್ರೂ ಆದ್ರೂ ರೂಮ್ ಇಲ್ದಿದ್ರು ನಮ್ ಸುಮ್ನೆ ಕಲ್ ಮನೇನೇ ಇಲ್ಲ ನಮ್ ಡೀಟೇಟ್ ಇರೋದು. ಏನ್ ಹೇಳ? ಹಲೋ 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 ನೀ ಕೊಟ್ಕೆ ಮನೆ ಇಲ್ವನಪ್ಪ ನಿಮ್ದು? ದನಿದ್ ಕೊಟ್ಕೆ ಮನೆ? ಹಲೋ ಕೊಟ್ಕೆ ಮನೆ ಇಲ್ವನಪ್ಪ ದನಿಂದು? ಐದು ಸ್ವಾಮಿ, ಕೊಟ್ಟಿಗೆ ಮನೆ ಇದೆ. ಆ ಕೊಟ್ಕೆ ಮನೆಗೆ ಕರ್ಕೊಂಡೋಗಿ ಮುತ್ತಿನ ಸುರಿಮಳೆಗಳನ್ನು ಸುರಿಸಿ ಸರಸ ಸಲ್ಲಾಪದಲ್ಲಿ ತೇಲಾಡು. ಸರಪ ಸಲ್ಲಾಪದಲ್ಲಿ ತೇಲಾಡು. ನಾನು ಅನ್ಬೇಕಾ ಅವ್ರಿಗೆ? ಅವ್ರಿಗೆ ಕರ್ಕೊಂಡೋಗಿ ಮುತ್ತು ಎಲ್ಲ ಕೊಡಪ್ಪ. ಪಾತ್ರೆ ಇದು ಮುಸ್ರೆ ಪಾತ್ರೆ ಎತ್ಕೊಂಬತ್ತಾರ ಸ್ವಾಮಿ. ಮುಸ್ರೆ ಪಾತ್ರೆ ಎತ್ಕೊಂಬರ್ತಾರೆ. ಅಲ್ಲೇ ಇದು ಮಕ್ಕ ಇದು ಮೂಗಿ ಉಗುರು ತಗಲಿ ರಕ್ತ ಬರ್ತಾ ಇದೆ. ಇಲ್ಲ, ನೀನು ಯಾವತ್ತು ಹಲೋ ನೀನು ಯಾವತ್ತೂ ಹೋಗಿ ಮುತ್ತಿನ ಸುರಿಮಳೆಗಳನ್ನು ಸುರಿಸಿ ಅವರು ಸಮಾಧಾನ ಆಗ್ತಾರೆ. ಹೋಗು, ಫೋನ್ ಕೊಡೋಗು, ನಾನು ಹೇಳ್ತೀನಿ ನಿಮ್ಮ ಮಡದಿಗೆ. ಇದು ರೇಗಾಡ್ತಾರೆ. ಫೋನು ದೂರ ಇಡ್ಕೋ, ನಾನು ಹೇಳ್ತೀನಿ. ಅವ್ರು ಕೇಳ್ಸಂಗ್ ಲೌಡ್ ಸ್ಪೀಕರ್ ಆನ್ ಮಾಡು. ಆಯ್ತು ಸ್ವಾಮಿ. ಸರಪಸ ಎಲ್ಲ ಇದಂದ್ರೆ ಸರಪಸ ಎಲ್ಲ ಹಬ್ಬದಲ್ಲಿ ಆಡ್ಬೇಕಂತ. ನಾನು 40 ರೂಪಾಯಿ ಕೊಡ್ತೀನಿ. ಮಗ ಸರಪಸ ಎಲ್ಲ ಹಬ್ಬದಲ್ಲಿ ನೋಡಿ. ಮರ್ಯಾದೆ ಬಿಟ್ಟು ಆಟ ಆಡಿ ಹಲೋ ತಾಯಿ. ತಾಯಿ ಹಲೋ ತಾಯಿ. ಮಗ ಅಂದ್ರೆ ಮಾನ ಮರ್ಯಾದೆ ಇಲ್ಲ ಆಡ್ತೈತಿ. ತಾಯಿ ಅಂತಾರ ನೋಡು, ತಾಯಿ ಅಂತಾರ ನೋಡಿಲಿ. ಅಯ್ಯೋ ನೋಡ ಮಕ್ಕ ಮಸಿ ಆಯ್ತೇನ ಹುಡ್ಗ, ಮಕ್ಕ ಮಸಿ ಆಯ್ತೇನ್ ನೋಡು ತಪ್ಲೇದು. ಆಯ್ತಾ ಮಕ್ಕ ಮಸಿ ಆಯ್ತೇನ್ ನೋಡಪ್ಪ. ಇಲ್ಲಿ ತಪ್ಲೆ ಉತ್ಪಡಿಸಿರ್ಕೊಂಡು ಮಕ್ಕೆಲ್ಲ ಮಸಿ ಆಗಂಗ. ತಪ್ಲೆ ಇದು ಪ್ರಾಕೃತಿಕ ತಪ್ಲೆಗೆ ತಿವ್ರು ಮಕ್ಕೆಲ್ಲ ಮಸಿ ಆಗಿ ನೀನು ಅದನ್ನು ಬಿಡಪ್ಪ. ಹೋಗ್ಲಿ, ನಿನ್ನ ಮಡದಿ ಜೊತೆ ನೀನು ಸರಸ ಸಲ್ಲಾಪದನ್ನ ಆಡಕ್ಬೇಕಾಗ್ಲಿಲ್ಲ ಅಂದ್ರೆ ಬೇರೆ ಯಾವ್ದಾನ ಮಡದಿ ಜೊತೆಗೆ ಬೇರೆ ಯಾವ್ದಾನ ಸೌಂಡ್ ಕೊಟ್ಟಿದ್ದೀನಿ. ಸೌಂಡ್ ಕಮ್ಮಿ ಮಾಡಪ್ಪ. ಹಲೋ ಸೌಂಡ್ ಕಮ್ಮಿ ಮಾಡಪ್ಪ ನಮ್ಗಳು. ಹಲೋ 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 ನರಸಿಂಹರಾಜು. ಹಲೋ